ಇವತ್ತು ನಾನು ಮಳೆಗಾಲದ ಅಡುಗೆ ಮಾಡ್ತಾ ಇದ್ದೇನೆ. ಒಂದು ಹಲಸಿನಕಾಯಿ ಉಂಟು, ಒಂದು ಪತ್ತೊಲಿ ಮಾಡುವ ಅಂತ. ಹೇಗೆ ಮಾಡುವುದಂತ ನೋಡುವ. ಎಷ್ಟು ಒಳ್ಳೆಯದಾಗಿದೆ ಗೊತ್ತುಂಟ ನೋಡಿ. ಒಂದು ಹಲಸಿನ ಹಣ್ಣುಂಟು, ಇದರಲ್ಲಿ ಒಂದು ಗಟ್ಟಿ ಮಾಡುವ ಇವತ್ತು. ಇದೆಲ್ಲ ಮಳೆಗಾಲದ ತಿಂಡಿ. ಹಣ್ಣು ತುಂಬ ಒಳ್ಳೆ ಉಂಟು, ಸಿಹಿ ಕೂಡ ಉಂಟು. ನನ್ನ ಮಗನ ಹತ್ರ ಹೇಳಿದ ಒಮ್ಮೆ ಹಲಸಿನಕಾಯಿ ಕಟ್ ಮಾಡಿ ಕೊಡು ಅಂತ. ಕಟ್ ಮಾಡ್ತಾ ಇದ್ದಾನೆ ಈಗ. ಸೊಳ್ಳೆ ನೋಡಿ ಎಷ್ಟು ದೊಡ್ಡದುಂಟು. ಇದನ್ನೆಲ್ಲ ಬಿಡಿಸಿಡುವ ಈಗ. ಹಲಸಿನ ಹಣ್ಣನ್ನು ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಹಲಸಿನ ಹಣ್ಣಿನ ಗಟ್ಟಿಗೆ ಸ್ವಲ್ಪ ಬೆಲ್ಲ, ಇದು ತೆಂಗಿನಕಾಯಿ ತುಂಡು ಮಾಡಿಟ್ಟದ್ದು, ಇದು ಕರಿಮೆಣಸು, ನೆನೆಸಿದ ಅಕ್ಕಿಯನ್ನು ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಈಗ ಕಡಿಯುವ. ಇದಕ್ಕೆ ನೀರು ಹಾಕಲಿಕ್ಕಿಲ್ಲ, ಹಲಸಿನ ಹಣ್ಣು ಮತ್ತು ಎಲ್ಲವನ್ನು ಒಟ್ಟಿಗೆ ಹಾಕಿ ಕಡಿಯುವುದು. ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಹಿಟ್ಟನ್ನು ತರಿಯಾಗಿ ಕಡಿಬೇಕು, ನೈಸ್ ಮಾಡಬಾರ್ದು. ಕಡ್ದಾಯಿತು. ಈಗ ಕರಿಮೆಣಸನ್ನು ಹುಡಿ ಮಾಡಿ ಹಾಕುವ. ಕಲಸುವಾಗ ಕಾಯಿ ಚೂರು ಕೂಡ ಹಾಕ್ತಾ ಇದ್ದೇನೆ. ಇದು ನೋಡಿ ಸಾಗುವಾನಿ ಎಲೆ. ಸಾಗುವಾನಿ ಎಲೆಯಲ್ಲಿ ಮಾಡಿದರೆ ತುಂಬ ಚೆಂದ ಕಲ್ಲರ್ ಬರ್ತದೆ. ಅದಕ್ಕೆ ಸಾಗುವಾನಿ ಎಲೆಯನ್ನೇ ತೆಗೆಯುವುದು. ಉಪ್ಪಳಿಗೆ ಎಲೆಯಲ್ಲಿ ಸಹ ಮಾಡ್ಬೋದು. ಈಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿ ಮಡಚಿಡುವ. ಎಲ್ಲ ಹಿಟ್ಟನ್ನು ಮಡಚಿಟ್ಟಾಯಿತು. ಈಗ ಬೇಯಿಸ್ಲಿಕ್ಕೆ ಇಡುವ. ಅರ್ಧ ಗಂಟೆ ಆಯಿತು. ಈಗ ಬೆಂದಿದೆ ನೋಡಿ. ಹಲಸಿನ ಹಣ್ಣಿನ ಗಟ್ಟಿ ರೆಡಿ ಆಯಿತು ನೋಡಿ, ಒಳ್ಳೆ ಬಂದಿದೆ.